ಇವಾಗ ಸರ್ ಹಳ್ಳಿಗಳಲ್ಲಿ ಓದ್ತಾ ಇರುವಂತ ಮಕ್ಕಳಿಗೆ ಅವರು ಗೌರ್ಮೆಂಟ್ ಸ್ಕೂಲಲ್ಲಾರು ಓದಲಿ ಪ್ರೈವೇಟ್ ಸ್ಕೂಲಲ್ಲಾರು ಓದಲಿ, ಅಲ್ಲಿರುವಂತ ಸ್ಟೂಡೆಂಟ್ಸ್ಗೆ ಮತ್ತೆ ಪೇರೆಂಟ್ಸ್ಗೆ ಏನಾದ್ರು ಒಂದು ಮೆಸೇಜ್ ಕೊಡ್ಬೋದು ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗಿನ ಸಿಚುವೇಶನ್ ತಗೊಂಡ್ರೆ ಸ್ಕಿಲ್ ತುಂಬಾ ಮ್ಯಾಟರ್ ಆಗುತ್ತೆ. ಅವರು ನೆಕ್ಸ್ಟ್ ಬೆಂಗಳೂರಿಗೆ ಬರ್ಬೋದಾಗಿರ್ಬೋದು, ಇಲ್ಲ ಬೆಂಗಳೂರು ಬಿಟ್ಟು ಬೇರೆ ಎಲ್ಲೇ ಹೋದ್ರು ಸ್ಕಿಲ್ ಬೇಕೇ ಬೇಕು ಅವ್ರಿಗೆ. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸ್ಕಿಲ್ ಆಗಿರ್ಬೋದು, ಕಮ್ಯುನಿಕೇಶನ್ ಸ್ಕಿಲ್ ಆಗಿರ್ಬೋದು, ಈ ಥರ. ಬಟ್ ಅಲ್ಲಿ ಅಕಾಡೆಮಿಕ್ಸ್ ಬಗ್ಗೆ ಅವ್ರಿಗೆ ಚೆನ್ನಾಗಿ ಸಿಗ್ತಾ ಇರುತ್ತೆ ಎಲ್ಲ ಸ್ಕೂಲ್ಗಳಲ್ಲೂ. ಬಟ್ ಈ ಒಂದು ಸ್ಕಿಲ್ಗಳ ಕೊರತೆ ಅಲ್ಲಿ ಏನಾದ್ರು ಕಾಣ್ತಾ ಇದೆಯಾ ಹಳ್ಳಿಗಳಲ್ಲಿ? ಅದನ್ನ ಕೋಪ್ ಅಪ್ ಮಾಡೋದು ಯಾವ ಥರ? ಮತ್ತೆ ಪೇರೆಂಟ್ಸ್ ಇವಾಗ ನಿಮ್ಮ ವಿಡಿಯೋ ಮೂಲಕ ನೋಡಿದ್ರೆ ಅವ್ರು ಯಾವ ಥರ ಪ್ರಿಪೇರೇಷನ್ ಮಾಡ್ಕೋಬಹುದು ಅವ್ರ ಮಕ್ಕಳಿಗೆ ಅಂತ? ಈಗ ಇದುವರೆಗೂ ಜಾಬ್ ಓರಿಯೆಂಟೆಡ್ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತೇಳಿ ಶಿಕ್ಷಣವನ್ನು ಪಡಿತಾ ಇದ್ರು. ನಮ್ಮ ಮಗು ಯಾವ್ದಾದ್ರು ಇಂಜಿನಿಯರ್ ಆಗ್ತಾನ, ಅಥವಾ ಡಾಕ್ಟರ್ ಆಗ್ತಾನ, ಅಥವಾ IAS ಆಗ್ತಾನ, ಅಥವಾ IPS ಆಗ್ತಾನ ಅಂತೇಳಿ ಆಸೆ ಇಟ್ಕೊಂಡು ಪೋಷಕರು ಓದಿಸ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಆಗ್ತೈತೆ. ಏನಂತಂದ್ರೆ ಗೌರ್ಮೆಂಟ್ ಯಾವುದೇ ಕಾರಣದಿಂದ ಕೆಲಸ ಕೊಡಲ್ಲ ಅಂತ. ಸೊ ಈಗ ನಾನು ನನ್ನ ವೈಯಕ್ತಿಕವಾಗಿ ಮತ್ತೆ ನಾನು ಕಂಡಂತಹ ಪರಿಸ್ಥಿತಿನಲ್ಲಿ ಹೇಳೋದಾದ್ರೆ ಪೋಷಕರಿಗೆ ಸರ್ಕಾರಿ ಕೆಲಸ ಖಂಡಿತ ಸಿಗಲ್ಲ. ಸಿಕ್ಕುವಂತ ಚಾನ್ಸಸ್ ತುಂಬಾ ವಿರಳ, ಒಂದು ವೇಳೆ ಸಿಗುತ್ತೆ ಅಂದ್ರೆ. ಏನ್ ರೀಸನ್ ಇರ್ಬೋದು? ರೀಸನ್ ಏನು ಅಂತಂದ್ರೆ, ಸರ್ಕಾರ ನಾನು ರೂಲ್ ಅಷ್ಟೇ ಮಾಡೋದು, ಸರ್ವಿಸ್ ಅನ್ನ ಮಾಡಲ್ಲ ನಾನು ಅಂತ ಹೇಳಿ ಹೊರಟಿದೆ. ಸೊ ರೂಲ್ ಅನ್ನ ಮಾಡೋರು ಏನ್ ಮಾಡ್ತಾರೆ, ಗೌರ್ಮೆಂಟ್ ಕೆಲಸ ಕೊಡಲ್ಲ, ಅದ್ರ ಬದಲು ಈ ಔಟ್ಸೋರ್ಸಿಂಗ್ ಅನ್ನ ಮಾಡ್ಕೊಳ್ತಾರೆ. ಔಟ್ಸೋರ್ಸಿಂಗ್ ಅಂದ್ರೆ ಅತ್ಯಂತ ಕಡಿಮೆ ಸಂಬಳವನ್ನು ಕೊಟ್ಬಿಟ್ಟು ಕೆಲಸ ಮಾಡಿಸೋವಂಥದ್ದು. ಸೊ ಉದಾಹರಣೆ, ಔಟ್ಸೋರ್ಸಿಂಗಿಗೆ ನೀವು ಕೊಡ್ತಾ ಇರೋದು ಹೈಯೆಸ್ಟ್ ಸಂಬಳ 18,000. ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ ಮಾಡಿರೋದು 22,000. ಸೊ ಅಷ್ಟೇ, ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಬೇರೆ ನಿಮ್ಮ ಮಗು ಕೆಲಸ ಸಿಕ್ತು ಅಂತಂದ್ರೆ, ಅವ್ರದ್ದು ಗೌರ್ಮೆಂಟ್ ಕೆಲಸ ಸಿಕ್ತು ಅಂದ್ರೆ ಅವ್ರ ಸ್ಯಾಲ್ರಿ ವಿಲ್ ಬಿ ಸ್ಟಾರ್ಟ್ ಫ್ರಮ್ 60,000 to 70,000. ಅಂದ್ರೆ ತುಂಬಾ ಚೆನ್ನಾಗಿ ಜೀವನವನ್ನು ಮಾಡ್ಬೋದು ಅಂತ. ಇವತ್ತಿನ ಇನ್ಫ್ಲೇಷನ್ ಅನ್ನು ನೋಡೋದಾದ್ರೆ, ಈ ದೇಶದಲ್ಲಿ ಬದುಕಬೇಕು ಅಂತಿದ್ರೆ ಅಂದ್ರೆ 2 ಹೊತ್ತು ಊಟ, 1 ಹೊತ್ತು ತಿಂಡಿ, ಆಮೇಲೆ ಬಟ್ಟೆ, ಒಂದು ಚಿಕ್ಕದಾಗ ಒಂದು ಮನೆ, ಚಿಕ್ಕದಾಗೆ ಜೀವನ ಮಾಡಬೇಕು ಅಂದ್ರೆ ಮಿನಿಮಮ್ 25,000 ಬೇಕು. ಸೊ ನೀವು 18,000 ರೂಪಾಯಿದಲ್ಲಿ ಜೀವನ ಮಾಡ್ತೀರಿ ಅಂತಂದ್ರೆ ಅರೆ ಹೊಟ್ಟೆ ಜೀವನ ಅಂತ ಆಗತ್ತೆ. ಸೊ ಹಾಗಾಗಿ ಅದನ್ನ ನಂಬ್ಕೊಳ್ಳದೆ ಸೊ ಬದುಕಿಗಾಗಿ ಶಿಕ್ಷಣ ಅಂತ ಪಡಿಬೇಕಾಗುತ್ತೆ. ಸೊ ನಾನು ಬದುಕಬೇಕಪ್ಪ, ಈ ವ್ಯವಸ್ಥೆ ಒಳಗಡೆ ನಾನು ಒಬ್ಬ ರಿಸೋರ್ಸ್ಫುಲ್ ಪರ್ಸನ್ ಆಗಿ ಅಥವಾ ಈ ಸಿಸ್ಟಮ್ಗೆ ಒಂದು ಅಸೆಟ್ ಆಗಿ ನಾನು ಬದುಕಬೇಕು ಅಂತಿದ್ರೆ ಶಿಕ್ಷಣ ಅನ್ನೋದು ಬದುಕೋದನ್ನ ಕಲಿ ಅಂತ. ಸೊ ಇಂಥ ಸಂದರ್ಭದಲ್ಲಿ ಈ ವ್ಯವಸ್ಥೆ ಒಳಗೆ ನಾವು ಬದುಕಬೇಕು ಅಂತಿದ್ರೆ ನಾವು ವ್ಯಾಪಾರಿ ಲ್ಯಾಂಗ್ವೇಜ್ ಅನ್ನ ಒಂದು ಕಲಿಬೇಕಾಗತ್ತೆ. ಅದು ಇಂಗ್ಲಿಷ್ ಆಗಿರುತ್ತೆ. ಸೊ ಇಂಟರ್ನಲ್ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ನಮ್ಮ ಮದರ್ ಟಂಗ್ ಆಗಿರುತ್ತೆ ಕನ್ನಡ. ಅದು ಸಾಮಾನ್ಯವಾಗಿ ನಾವೆಲ್ಲರೂ ಕಲ್ತಿರ್ತೀವಿ, ಅದನ್ನ ಪ್ರೀತಿ ಮಾಡ್ತೀವಿ, ನಮ್ಮ ಮಾತೃಭಾಷೆ ಆಗಿರುತ್ತೆ. ಆದ್ರೆ ಈ ವ್ಯವಸ್ಥೆ ಒಳಗೆ ನಾವೇನಾದ್ರು ವ್ಯವಹಾರ ಮಾಡಬೇಕು ಅಥವಾ ಬದುಕಬೇಕು ಅಂತಿದ್ರೆ ನಾವು ವಿ ಶುಡ್ ಲರ್ನ್ ಇಂಗ್ಲಿಷ್ ಆಲ್ಸೋ. ರೂರಲ್ ಅಲ್ಲೂ ಕೂಡ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಿದ್ರೆ ಆ ಶಾಲೆಗಳಿಗೆ ನಾವು ಸೇರ್ಲೇಬೇಕಾಗುತ್ತೆ. ಅಲ್ಲಿ ಒಂದಿಷ್ಟು ಇಂಗ್ಲಿಷ್ ಅನ್ನ ಕಲಿಬೇಕಾಗುತ್ತೆ. ಅದು ಒಂದು ಭಾಷೆದು. ಆಮೇಲೆ ಎರಡನೇದು, ಬದುಕಿಗಾಗಿ ಶಿಕ್ಷಣ ಅಂತೀವಲ್ಲ, ಮುಂದೆ ಸ್ಕಿಲ್ ಅನ್ನ ಕಲಿಬೇಕಾಗತ್ತೆ. ಸ್ಕಿಲ್ಸ್ ಅಂದ್ರೆ ಒಂದಲ್ಲ, ನಾವು ಹಲವಾರು ಸ್ಕಿಲ್ಸ್ಗಳನ್ನ ಕಲ್ತಿದ್ರೆ ಯಾವ್ದಾದ್ರು ಒಂದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ನಮಗೆ ಈಗ ಹೊಸ ಶಿಕ್ಷಣ ನೀತಿ ಅಂತೇಳಿ ಕೇಂದ್ರ ಸರ್ಕಾರ ಒಂದು ಶಿಕ್ಷಣ ನೀತಿಯನ್ನು ಜಾರಿಗೊಳ್ತು. ಅಂದ್ರೆ ರೈಟ್ ಫ್ರಮ್ 6th ಇಂದನೂ ಕೂಡ ಆ ಮಗು ಸ್ಟಾರ್ಟ್ ಟು ಲರ್ನ್ ಸಮ್ ಸ್ಕಿಲ್ಸ್ ಅನ್ನ ಕಲಿಬೇಕು ಅಂತ. ಅದು ಯಾವ್ದಾದ್ರು ಆಗಿರ್ಬೋದು, ಈಗ ಎಲೆಕ್ಟ್ರಿಕ್ ವರ್ಕ್ ಆಗಿರ್ಬೋದು, ಅಥವಾ ಪೇಂಟಿಂಗ್ ವರ್ಕ್ ಆಗ್ಬೋದು, ಇಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ಬೋದು, ಅಥವಾ ಅಗ್ರಿಕಲ್ಚರ್ ಫಾರ್ಮ್ ಲ್ಯಾಂಡ್ ಅಲ್ಲಿ ಕೆಲಸ ಮಾಡೋ ಅಂಥದ್ದು ಆಗ್ಬೋದು, ಅಥವಾ ಇಂಥವು ಸ್ಕಿಲ್ಸ್ಗಳು ಬೇಕಾಗ್ತವೆ. ಸೊ ಅವುಗಳನ್ನ ನಾವು ರೈಟ್ ಫ್ರಮ್ ದಿ 6th ಸ್ಟ್ಯಾಂಡರ್ಡ್ ಇಂದಾನೆ ಮಗು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತು ಅಂದ್ರೆ, ಈಗ ಹಳ್ಳಿನಲ್ಲಿ ಇನ್ನೊಂದು ಬಹಳ ಅವಕಾಶ ಏನಿರುತ್ತೆ ಅಂದ್ರೆ, ದೇ ಕ್ಯಾನ್ ಗೋ ಲರ್ನ್ ಹೌ ಟು ಫಾರ್ಮಿಂಗ್. ಯಾಕಂದ್ರೆ ಅಲ್ಲೇ ಇರುತ್ತದೆ ಫೀಲ್ಡ್. ಅವ್ರ ತಂದೆ ತಾಯಿ ಜೊತೆಗೆ ಅದನ್ನು ಕಲಿಬಹುದ ಮಕ್ಕಳು. ಅದನ್ನು ರೂಢಿಸ್ಕೊಳ್ತಾರೆ ಕೂಡ, ಕೆಲವು ಸಂದರ್ಭದಲ್ಲಿ ಅವನು ಕಲಿತಾರೆ ಹುಡುಗರು ಕೆಲವರು. ಬಟ್ ಸ್ಟಿಲ್ ಕೆಲವು ಮಕ್ಕಳು, ಮೆಜಾರಿಟಿ ಮಕ್ಕಳು ಶುಡ್ ಲರ್ನ್ ದಟ್ ಆಲ್ಸೋ ವೈಲ್ ಸ್ಟಡೀಸ್. 6ನೇ ಕ್ಲಾಸಿಂದ ಓದ್ತಿರುವಾಗ ಅದನ್ನ ಕಲಿಬೇಕಾಗತ್ತೆ. ಮುಂದುವರೆದು 10ನೇ ಕ್ಲಾಸು ಹಂಗೆ ಬಂದಾಗ ಯಾವ್ದಾದ್ರು ಒಂದು ಸ್ಕಿಲ್ಸ್ ಬಗ್ಗೆ ಮೇಜರ್ ಕಲ್ತ್ಕೋಬೇಕಾಗತ್ತೆ. ಅವನು ಆ ಸಬ್ಜೆಕ್ಟು ಬರ್ತವೆ ನಮ್ಮ ಶಿಕ್ಷಣದಲ್ಲಿ. ಅದೇನಾಗಿದೆ, ಇದು ಬ್ರಿಟಿಷ್ ಕಾಲದ ಶಿಕ್ಷಣ. ಎಲ್ಲಾ ಸಬ್ಜೆಕ್ಟು ಓದಿಸ್ಬಿಡ್ತಾರೆ 10ನೇ ಕ್ಲಾಸ್ ತನಕ. ಇವನ್ 11th ಅಲ್ಲೂ ಕೂಡ ರೆಡ್ಯೂಸ್ ಮಾಡ್ತಾರೆ. ಆರ್ಟ್ಸ್ ಸ್ಟ್ರೀಮು, ಸೈನ್ಸ್ ಸ್ಟ್ರೀಮು, ಕಾಮರ್ಸ್ ಸ್ಟ್ರೀಮು, ಅಥವಾ ಸ್ಕಿಲ್ಸ್ ಸ್ಟ್ರೀಮ್ ಅಂತ ಡಿವೈಡ್ ಮಾಡ್ತಾರೆ. ಅಂದ್ರೆ ಡಿಪ್ಲೊಮೊ, ITI ಒಂದ್ ಸೈಡ್ ಸ್ಕಿಲ್ ಅನ್ನು ಕಲಿಯೋ ಅಂಥದ್ದು, ಟೆಕ್ನಿಕಲ್ ಸ್ಕಿಲ್ಸ್. ಆಮೇಲೆ ಇನ್ನೊಂದು ಸೈಡ್ ಅಲ್ಲಿ ಸೈನ್ಸ್ ಓದೋ ಅಂಥದ್ದು, ಆರ್ಟ್ಸ್ ಓದೋ ಅಂಥದ್ದು, ಕಾಮರ್ಸ್ ಬಿಸ್ನೆಸ್ ವಿಚಾರದಲ್ಲಿ ಆ ಕಡೆ ಅದನ್ನು ನಮ್ಮಲ್ಲಿ ಸ್ಪೆಸಿಫಿಕೇಶನ್ ಇದೆ.
ಸೊ ಇವ್ರು ಪಿ ಯು ಸಿಗೆ ಬಂದಾಗ ಅವನು ಸೈನ್ಸು ಆರ್ಟ್ಸು ಅಂತ ಡಿಸೈಡ್ ಆಗುತ್ತೆ, ಅಥವಾ ಬೇರೆದು ಡಿಸೈಡ್ ಆದಮೇಲೆ ಅದು ಯಾವುದಕ್ಕೆ ಹೋಗ್ತಾರೋ ಅಲ್ಲಿ ತುಂಬ ಆಸಕ್ತಿ ಇಟ್ಕೊಂಡು ಓದಬೇಕಾಗತ್ತೆ. ಸೊ ಓದೋದ್ರ ಜೊತೆಗೆ ಅದರದ್ದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅನ್ನು ಕೂಡ ಕಲಿಬೇಕಾಗತ್ತೆ. ಈಗ ಮಕ್ಕಳುಗಳು ಪ್ರಾಕ್ಟಿಕಲ್ ಓರಿಯೆಂಟೇಷನ್ ಇಲ್ಲ ಅಂತಂದ್ರೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರಲ್ಲ ಆ ಸಬ್ಜೆಕ್ಟನ್ನು. ಸಪೋಸ್ ನಾವು ಪಿ ಯು ಸಿ ಮಾಡ್ತಾ ಇರ್ತೀವಿ, ಫಿಸಿಕ್ಸನ್ನು ಓದ್ತೀವಿ. ಫಿಸಿಕ್ಸನ್ನು ಓದುವಾಗ ಇಟ್ಸ್ ಅ ವೆರಿ ಗುಡ್ ಸಬ್ಜೆಕ್ಟ್. ಇವನ್ ಆಲ್ ದಿ ಸಬ್ಜೆಕ್ಟ್ಸ್ ಆರ್ ವೆರಿ ಗುಡ್. ಈವನ್ ನಾವು ಯಾವ ಸಬ್ಜೆಕ್ಟನ್ನು ಓದ್ತೀವೋ ಆ ಸಬ್ಜೆಕ್ಟ್ ಬಗ್ಗೆ ಪ್ರಾಕ್ಟಿಕಲಾಗಿ ಕಲಿಬೇಕು. ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಪ್ರಾಕ್ಟಿಕಲ್ ಕಡಿಮೆ ಇದೆ, ಥಿಯರಿ ಜಾಸ್ತಿ ಇದೆ. ಪ್ರಾಕ್ಟಿಕಲ್ 20% ಮಾಡಿದ್ದಾರೆ, ಥಿಯರಿ 80% ಮಾಡಿದ್ದಾರೆ. ನಾವು ಮೆನಿ ಟೈಮ್ಸ್ ವೆನ್ ವಿ ಆರ್ ಡಿಸ್ಕಸ್ ವಿತ್ ದಿ ಗೌರ್ಮೆಂಟ್, ಪ್ರಾಕ್ಟಿಕಲ್ 50 ಮಾಡಿ, ಥಿಯರಿ 50 ಮಾಡಿ, ಅವಾಗ ಮಗು ಏನಾಗುತ್ತೆ, ಪ್ರಾಕ್ಟಿಕಲಿ ಗಿವ್ ಮೋರ್ ಇಂಪಾರ್ಟೆನ್ಸ್, ಥ್ರೋ ದಟ್ ಈ ವಿಲ್ ಲರ್ನ್ ಲಾಟ್ ಆಫ್ ಥಿಂಗ್ಸ್ ಅಂತ. ಎಷ್ಟು ಸರಿ ಹೇಳಿದ್ರು ಅವ್ರು ಚೇಂಜಸ್ ಮಾಡ್ತಾ ಇಲ್ಲ. ದಿಸ್ ಇಸ್ ದ ಬಿಗ್ಗೆಸ್ಟ್ ಡ್ರಾಬ್ಯಾಕ್. ರೀಸನ್ ಈ ಮೇ ಬಿ ಏನಂತಂದ್ರೆ ಇವರು ಪ್ರಾಕ್ಟಿಕಲ್ ಲ್ಯಾಬ್ಸ್ ಅನ್ನ ಕ್ರಿಯೇಟ್ ಮಾಡಕ್ ಆಗ್ತಾ ಇಲ್ಲ ಅಂತ. ಬಟ್ ದಟ್ ಈಸ್ ವೆರಿ ವೆರಿ ನೆಸೆಸರಿ ನೌ. ಪ್ರಾಕ್ಟಿಕಲ್ ಕಲ್ತಾಗ ಏನಾಗುತ್ತೆ, ಆಫ್ಟರ್ ಎಜುಕೇಶನ್ಸ್ ಈ ಕ್ಯಾನ್ ಡೂ ಹಿಮ್ಸೆಲ್ಫ್ ಓನ್ಲಿ. ಸೊ ಅದನ್ನ ಅವರು ಸ್ವಲ್ಪ ಪ್ರಾಕ್ಟಿಕಲಿ ಜಾಸ್ತಿ ಓರಿಯೆಂಟೇಷನ್ ಮಾಡ್ಕೊಂಡ ಮಕ್ಕಳು ಅದನ್ನ ಕಲ್ತ್ಕೊಂಡ್ರೆ ಹೊರಗೆ ಬಂದಾಗ ಅವ್ರ ಲೈಫಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಅದನ್ನ ಇಂಪ್ಲಿಮೆಂಟ್ ಮಾಡಿ ಅವ್ರದೇ ಓನ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ಈ ವ್ಯವಸ್ಥೆನಲ್ಲಿ ನಮಗೆ ಸಿಗದೆ ಇರೋವಂಥ ಬೇಕಾದಷ್ಟು ವಸ್ತುಗಳನ್ನು ಚೀನಾದಿಂದ ತರಿಸ್ಕೊಳ್ತೀವಿ. ನಮ್ಮ ದಿನದ ಪ್ರತಿ ಒಂದು ವಸ್ತುಗಳಿಗೂ ಕೂಡ ನಾವು ಚೀನಾ ಅಥವಾ ಇನ್ನೊಂದು ದೇಶದ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ಅಂಥದ್ದನ್ನು ನಮ್ಮ ದೇಶದಲ್ಲೇ ತಯಾರು ಮಾಡುವಂತಹ ವ್ಯವಸ್ಥೆ ನಿರ್ಮಾಣ ಆಗುತ್ತೆ. ನಾವು ಉದಾಹರಣೆ ಹೇಳೋದಾದ್ರೆ, ನಾವು ಯಾವ ವಸ್ತುನೂ ಕೂಡ ನಮ್ದಲ್ಲ ಅಂತ ಹೇಳ್ತೀವಿ. ಇವಾಗ ಒಂದು ಬಟ್ಟೆ ಮಾಡ್ತೀವಿ ಅಂದ್ರೆ ಅದ್ರ ಮ್ಯಾನುಫ್ಯಾಕ್ಚರರ್ ಬಿಹೈಂಡ್ ಸಂಬಡಿ ಔಟ್ಸೈಡ್. ಸೊ ನಾವೇನಾದ್ರು ಅಡುಗೆ ಮಾಡ್ತೀವಿ ಅಂದ್ರೆ ಆ ಪಾತ್ರೆ ಇಂಜಿನಿಯರಿಂಗ್ ಬಿಹೈಂಡ್ ಅನದರ್ ಕಂಟ್ರಿ. ಸೊ ನೀವು ಮೊಬೈಲ್ ಬಳಸ್ತೀರಿ ಅಂದರೆ ಅದರ ಇಂಜಿನಿಯರಿಂಗು ಮತ್ತು ಚಿಪ್ ಬಿಹೈಂಡ್ ಅನದರ್ ಕಂಪನಿ. ನೀವು ಕಾರ್ ಯೂಸ್ ಮಾಡ್ತೀರಿ ಅಂದರೂ ಬಿಹೈಂಡ್ ಅನದರ್ ಕಂಪನಿ ವಿಚ್ ಈಸ್ ಒರಿಜಿನೇಟೆಡ್ ಫ್ರಮ್ ಅದರ್ ಕಂಟ್ರಿ. ಸೊ ಇವನ್ ದೋ ವಿ ಹ್ಯಾವ್ ಎ ಸೆಕೆಂಡ್ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಇನ್ ದಿ ವರ್ಲ್ಡ್, ಇವನ್ ಫಸ್ಟ್ ಅಂತ ಇವಾಗ ಅಲ್ಲೇ ಹೇಳ್ತಾ ಇದ್ದಾರೆ. ಅಷ್ಟು ಪಾಪ್ಯುಲೇಷನ್ ಇದ್ದು, ಅಷ್ಟೊಂದು ಯೂತ್ಸ್ ಇದ್ದು, 40% ಯೂತ್ಸ್ ಇದೆ ನಮ್ಮ ಕಂಟ್ರಿನಲ್ಲಿ ಅಂತಾರೆ. 40% ಅಂದ್ರೆ ಆಲ್ಮೋಸ್ಟ್ 50+ crore, ಅಂದ್ರೆ ಮೋರ್ ದೆನ್ ಅಮೆರಿಕನ್ ಪಾಪ್ಯುಲೇಷನ್ಸ್. ವಿ ಹ್ಯಾವ್ ಮೋರ್ ದೆನ್ ಅಮೆರಿಕ, ಮತ್ತೊಂದು 2-3 ಕಂಟ್ರಿ ಆ್ಯಡ್ ಮಾಡ್ಬೇಕಾಗುತ್ತೆ. ಅಷ್ಟು ಪಾಪ್ಯುಲೇಷನ್ ಯೂತ್ ಇದ್ದು ನಮ್ಮಲ್ಲಿ. ನಾವು ಪ್ರತಿ ಪ್ರಾಡಕ್ಟ್ಗೂ, ಒಂದು ಮೊಬೈಲ್ಗೂ ಸಹಿತ ಬೇರೆ ದೇಶನ ಡಿಪೆಂಡ್ ಆಗಿರೋವಂಥ ಶೋಚನೀಯವಾದ ಕಂಡೀಷನ್ ಬರೋದಕ್ಕೆ ಕಾರಣ ಏನು ಅಂದರೆ ನಮ್ಮ ಎಜುಕೇಷನಿನ ಬಿಗ್ಗೆಸ್ಟ್ ಸೆಟ್ಬ್ಯಾಕ್, ಡ್ರಾಬ್ಯಾಕ್. ಸೊ ಈ ಪೇರೆಂಟ್ಸು ಅಥವಾ ಮಗು ಏನು ಮಾಡಬೇಕು ಅಂತಂದರೆ, ಓದ್ತಾ ಇರುವಾಗಲೇ ಸಣ್ಣ ಪುಟ್ಟ ಸ್ಕಿಲ್ಸನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿ ಕಲ್ತ್ಕೊಂಡು ಮಾಡೋದು ಕಲ್ತ್ರೆ ಆಫ್ಟರ್ ದಿ ಎಜುಕೇಷನ್ಸು ಅದರಲ್ಲಿ ಅವನು ನಿಪುಣ ಆಗ್ತಾನೆ. ಅದರಲ್ಲಿ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ತಾನೆ, ಅವನು ಓನ್ ಪ್ರಾಡಕ್ಟನ್ನು ಇಂಪ್ಲಿಮೆಂಟ್ ಮಾಡ್ತಾನೆ ಸಿಸ್ಟಮ್ ಒಳಗೆ. ಸೊ ಹಾಗೇನಾಗುತ್ತೆ, ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ, 4 ಜನಕ್ಕೆ ಅವ್ನು ಕೆಲಸ ಕೊಡ್ತಾನೆ. ಸೊ ಇದು ಅವಕಾಶ ಜಾಸ್ತಿ ಇದೆ. ಸೊ ಹಾಗಾಗಿ ಮಕ್ಕಳುಗಳು ಬರೀ ಪಾಠಗಳನ್ನ ಓದ್ಕೊಂಡು ಎಕ್ಸಾಮ್ ಪಾಸ್ ಆದರೆ ಸಾಲದು, ಬದುಕನ್ನು ಕಲಿಬೇಕು. ಡಿಫ್ರೆಂಟ್ ಆ್ಯಂಗಲಲ್ಲಿ ಬದುಕನ್ನು ಕಲಿತ್ರೆ ಮಾತ್ರ ಈ ಸಿಸ್ಟಮ್ ಒಳಗೆ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ರಾಜ್ಯದಲ್ಲಿ ವಿವಿಧ ಭಾಗಗಳಲ್ಲಿರುವಂಥ ಹಳ್ಳಿಗಳಲ್ಲಿ ಈಗ ಎಲ್ಲರೂ ಆಲ್ಮೋಸ್ಟ್ ಎಜುಕೇಟೆಡ್ ಇದ್ದಾರೆ ಸರ್, ಪೇರೆಂಟ್ಸು. ಬಟ್ ಇನ್ನೂ ಎಲ್ಲೋ ಒಂದು ಸ್ವಲ್ಪ ಎಜುಕೇಷನ್ ಇಲ್ಲದೆ ಇರುವಂಥ ಪೇರೆಂಟ್ಸ್ಗೆ ಅವ್ರ ಮಕ್ಕಳನ್ನ ನಾವು ಏನು ಓದಿಸ್ಬೇಕು, ಅಥವಾ ನಾವು ಏನು ಮಾಡಬೇಕು, ಯಾವ ಥರ ಕೆರಿಯರ್ ಕೌನ್ಸಿಲಿಂಗ್ ಕೊಡಿಸ್ಬೇಕು, ಎಲ್ಲಿ ಕೊಡಿಸ್ಬೇಕು, ಯಾರನ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ. ಇನ್ನೊಂದು ಅವ್ರಿಗೇನು ಗೊತ್ತಿರಲ್ಲ ಪಾಪ, ಅವ್ರನ್ನ ನಾವೇನು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಬಟ್ ಅವ್ರ ಮಗು ಭವಿಷ್ಯ ಚೆನ್ನಾಗಿರಲಿ ಅಂತ ಆಸೆ ಅಂತೂ ಇರುತ್ತೆ. ಬಟ್ ಯಾವ ರೀತಿ ತಗೊಂಡೋಗ್ಬೇಕಂತ ಅವ್ರಿಗೆ ಗೊತ್ತಿರಲ್ಲ. ಬಟ್ ಅಂಥವ್ರಿಗೆ ಏನಾದ್ರು ನಿಮ್ಮ ಒಂದು ಆರ್ಗನೈಸೇಷನ್ ಕಡೆಯಿಂದ ಹೆಲ್ಪ್ ಮಾಡ್ಬೋದಾ, ಅಥವಾ ಅಲ್ಲಿ ಏನಾದ್ರು ಹಳ್ಳಿಗಳಲ್ಲಿ ಏನಾದ್ರು ಒಂದು ಆ ಥರ ಇದೆಯಾ ಅವರೊಳಗೆ ಅಲ್ಲಿ ಕನ್ಸಲ್ಟ್ ಮಾಡೋ ಥರ? ಈಗ ನಮ್ದು ಕೃಪಾ ಆರ್ಗನೈಸೇಷನ್ ಮೇನ್ ಏಮ್ ಅಂದರೆ ಹಳ್ಳಿಯ ಶಾಲೆಗಳನ್ನು ಉಳಿಸೋದು, ಹಳ್ಳಿನಲ್ಲಿರುವಂಥ ಶಾಲೆಗಳನ್ನು ಉಳಿಸೋದು. ಉದ್ದೇಶ ಏನು ಅಂದರೆ, ಅಲ್ಲಿರೋ ಇಲ್ಲಿಟ್ರೇಟ್ ಫ್ಯಾಮಿಲೀಸ್ ಮಕ್ಕಳಿರ್ತಾವಲ್ಲ, ಅಲ್ಲಿರೋ ಲೇಬರ್ ಕ್ಲಾಸ್ ಮಕ್ಕಳಿರ್ತಾವಲ್ಲ, ಆ ಮಕ್ಕಳುಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತ. ಸೊ ಆ ಮಕ್ಕಳುಗಳಿಗೆ ಆ ಶಿಕ್ಷಣ ಸಿಕ್ಕರೆ ಅವೇ ಮಾಡ್ತವೆ, ಸಿಸ್ಟಮಿಗೆ ಬರ್ತವೆ. ಸಿಸ್ಟಮಲ್ಲಿ ಏನು ಅವ್ರಿಗೆ ಅನುಕೂಲ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಬದುಕನ್ನು ಕಟ್ಟಿಕೊಳ್ತಾವೆ ಮಕ್ಕಳುಗಳು. ಸೊ ಹಾಗಾಗಿ ಆ ಶಿಕ್ಷಣ ಸಂಸ್ಥೆಗಳು ಹಳ್ಳಿ ಮಟ್ಟದಲ್ಲಿ ಉಳಿಬೇಕು ಅಂತ ಅನ್ನೋದೇ ಮೂಲ ಉದ್ದೇಶ ಕೃಪಾದು. ಸೊ ಅರ್ಬನ್ನಲ್ಲಿ ಬೇಕಾದಷ್ಟು ಜನ ಶಿಕ್ಷಣ ಸಂಸ್ಥೆಗಳು ಸ್ಥಾಪನೆ ಮಾಡಿ ಶಿಕ್ಷಣವನ್ನು ನೀಡ್ತಾರೆ. ಆದರೆ ರಿಮೋಟ್ ರೂರಲಲ್ಲಿ ಸಣ್ಣ ಪುಟ್ಟ ಶಾಲೆಗಳನ್ನು ನಮ್ಮ ಸಂಘಟನೆಯವರು ಪ್ರಾರಂಭ ಮಾಡಿದ್ದಾರೆ. ಏನಕ್ಕೆ ಅಂದರೆ ಆ ಮಕ್ಕಳಿಗೂ ಕೂಡ ಎನೇಬಲ್ ಆಗಲಿ ಶಿಕ್ಷಣ, ಇಂಗ್ಲೀಷ್ ಶಿಕ್ಷಣ ಎನೇಬಲ್ ಆಗಲಿ, ಮತ್ತು ಆ ಮಕ್ಕಳುಗಳು ಈ ಸಿಸ್ಟಮ್ ಒಳಗೆ ಬರಲಿ, ಅವ್ರೇನಾದ್ರು ಒಂದು ಅಚೀವ್ಮೆಂಟ್ ಮಾಡಲಿ ಅಂತೇಳಿ. ಸೊ ಈಗ ಆ ಪೋಷಕರಿಗೆ ನನ್ನ ಸಲಹೆ ಏನು ಅಂತಂದರೆ, ಅಲ್ಲಿರುವಂತಹ ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳನ್ನು ಹುಡುಕ್ಲಿ.
ಗೌರ್ಮೆಂಟ್ ಶಾಲೆನೂ ಇದ್ದಾವೆ. ಈಗ ರೆಸಿಡೆನ್ಷಿಯಲ್ ಶಾಲೆಗಳು ಗೌರ್ಮೆಂಟ್ ಓಪನ್ ಮಾಡಿದೆ, KPS ಸ್ಕೂಲ್ಗಳು ಅಂತ ಮಾಡಿದೆ, ಆದರ್ಶ ಶಾಲೆಗಳು ಅಂತ ಮಾಡಿದೆ. ಆಮೇಲೆ ಇದು ಕಿತ್ತೂರು ರಾಣಿ ಚೆನ್ನಮ್ಮ, ಮಿನಿ ಸ್ಕೂಲ್ಸು, ಮೊರಾರ್ಜಿ ದೇಸಾಯಿ, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಶಾಲೆಗಳನ್ನು ಓಪನ್ ಮಾಡಿದೆ. ಅಂಥ ಶಾಲೆಗಳನ್ನು ಗುರುತಿಸಿ ಆ ಶಾಲೆಗಳಿಗೆ ಅಡ್ಮಿಷನ್ ಅನ್ನು ಮಾಡಿ ಅದ್ರಲ್ಲಿ ಇದನ್ನ ಮುಲಾಜೆ ಇಲ್ಲ, ಅಲ್ಲಿ ಶಿಕ್ಷಕರು ಇದ್ದಾರೆ ಅಂತ ವೆರಿಫೈ ಮಾಡೇ ಅಡ್ಮಿಷನ್ ಅನ್ನು ಮಾಡಲಿ. ಅಡ್ಮಿಷನ್ ಆದಮೇಲೆ ತಮ್ಮ ಮಗುವಿನ ಬೆಳವಣಿಗೆ ಹೇಗೆ ಆಗ್ತಾ ಇದೆ ಅನ್ನೋದನ್ನು ಕೂಡ ನೋಡಲಿ. ಇವತ್ತೇನಾಗಿದೆ, ಗೌರ್ಮೆಂಟ್ ಶಾಲೆನಲ್ಲೂ ಕೂಡ ವ್ಯವಸ್ಥೆಗಳನ್ನು ಮಾಡಿದ್ದಾರೆ, ಊಟದ ವ್ಯವಸ್ಥೆ ಮಾಡಿದ್ದಾರೆ, ಯೂನಿಫಾರ್ಮ್ ವ್ಯವಸ್ಥೆ ಮಾಡಿದ್ದಾರೆ. ಸೊ ಈಗ ಬಿಸಿ ಊಟದ ಜೊತೆಗೆ ಈಗಾಗಲೇ ಮೊಟ್ಟೆ, ಹಾಲು, ಬಾಳೆಹಣ್ಣು ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾಗ ಈಗೇನು ಮಾಡಬೇಕಾಗುತ್ತೆ, ಮಕ್ಕಳುಗಳನ್ನು ಅಲ್ಲಿ ಸೇರಿಸ್ಬೇಕಾಗತ್ತೆ, ಸೇರಿಸಲೇಬೇಕಾಗತ್ತೆ. ಅವರು ಸೇರಿಸೋದ್ರ ಮೂಲಕ ಅಲ್ಲಿ ಗುಣಮಟ್ಟ ಶಿಕ್ಷಣ ತಗೊತಾ ಇದಾರೆ ನೋಡ್ಕೋಬೇಕಾಗತ್ತೆ ಅವರು. ಅದರ ನಂತರದ ಬೆಳವಣಿಗೆ ಆ ಮಗು ರೂಪಿಸ್ಕೊಳ್ಳುತ್ತೆ. ಸೊ ಅಲ್ಲಿ ಇರೋ ಅಂಥ ವ್ಯವಸ್ಥೆ ಇಡೀ ಊರಿಗೆ, ಯಾವ್ದಾರ ಊರಿಗೆ ಹೋದ್ರೆ ಮೊದಲೆಲ್ಲ ಒಬ್ರು ಇಬ್ರು ಎಜುಕೇಟೆಡ್ ಸಿಗ್ತಿದ್ರು. ಇವತ್ತು ಹಳ್ಳಿಗಳಲ್ಲಿ ಹೆಚ್ಚು ಕಮ್ಮಿ 40-50%, 70%, ಕೆಲವು ಊರುಗಳಲ್ಲಿ 100% ಎಜುಕೇಟೆಡ್ ಸಿಗೋಂಥ ಊರುಗಳು ಅದಾವೆ ಇವಾಗ. ಸಹಜವಾಗಿ ಈಗ ತುಂಬ ಫಾಸ್ಟ್ ಇದೆ, ವರ್ಲ್ಡ್ ತುಂಬ ಫಾಸ್ಟ್ ಇದೆ. ಸೊ ನಾವು ಫಿಂಗರ್ ಪ್ರಿಂಟಲ್ಲಿ ಇದೆ ಇಡೀ ಜಗತ್ತು. ಸೊ ಅಂತಹ ಕೆರಿಯರ್ ಕೌನ್ಸಿಲಿಂಗ್ ವ್ಯವಸ್ಥೆಗಳು ಹಳ್ಳಿಗಳಲ್ಲಿದ್ದರೆ ಕೆರಿಯರ್ ಕೌನ್ಸಿಲಿಂಗ್ ಆ ಮಗುನ ಕಳಿಸ್ಬೇಕಾಗತ್ತೆ. ಕಳಿಸೋದ್ರ ಮೂಲಕ ಗುರಿಯನ್ನ ನಿರ್ಧರಿಸ್ಬೇಕಾಗತ್ತೆ ಮಗು, ನಾನು ಏನು ಮಾಡಬೇಕು ಅಂತ. ಆ ಗುರಿ ಎಡೆಗೆ ಆ ಮಗು ಹೋತು ಅಂದ್ರೆ 100% ಅವ್ರು ಸಕ್ಸಸ್ ಆಗ್ತಾರೆ. ಸಕ್ಸಸ್ ಆಗಿದ್ದಾರೆ ಕೂಡ, ಎಷ್ಟೋ ಹುಡುಗರುಗಳು ಬಹಳಷ್ಟು ಸಕ್ಸಸ್ ಆಗಿದೆ ಹಳ್ಳಿಗಳಲ್ಲಿ. ಈ ಹಳ್ಳಿಗಳಲ್ಲಿ ಕೆರಿಯರ್ ಕೌನ್ಸಿಲಿಂಗ್ ಸಪೋರ್ಟ್ ಇದೆಯಾ ಸರ್? ಖಂಡಿತವಾಗೂ ಇದೆ. ಕೃಪಾ ಸಂಘಟನೆಯಲ್ಲಿ ನಮ್ಮ ಶಾಲೆಗಳು ಇದಾವಲ್ಲ, ಆ ಶಾಲೆಗಳು ಪ್ರತಿ ವರ್ಷ ಕೆರಿಯರ್ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ಹಳ್ಳಿಗಳಲ್ಲಿ. ಈಗ ನಾನು ಉದಾಹರಣೆ ಹೇಳೋದಾದ್ರೆ, ನಾನು ಒಂದು ಮಗುನ ನಾನೊಂದು ಎಕ್ಸಾಂಪಲ್ ತಗೊಂತೀನಿ. ನಮ್ಮ ಶಾಲೆ ಅಲ್ಲ, ಇನ್ನೊಂದು ಶಾಲೆನಲ್ಲಿ ಓದಿದ ಮಗು. ಸೊ 10th ಪಾಸ್ ಆಗ್ತಿದ್ದಂಕಲೆ ಬೆಂಗಳೂರಿನಲ್ಲಿ ಫ್ರೀ ಸೀಟನ್ನು ತಗೊಂತು ರಾಷ್ಟ್ರೋತ್ಥಾನ ಸ್ಕೂಲಲ್ಲಿ. ಸೊ ಕಾರಣ ಏನು ಅಂತಂದ್ರೆ, ನಮ್ಮ ಸಂಘಟನೆಯ ಒಂದು ಶಾಲೆ ಸಪೋರ್ಟ್ ಮಾಡ್ತು, ಗೌರ್ಮೆಂಟ್ ಶಾಲೆನಲ್ಲಿ ಓದಿರೋ ಮಗುಗನೆ ಸಪೋರ್ಟ್ ಮಾಡಿಬಿಟ್ಟು PUCನ ರಾಷ್ಟ್ರೋತ್ಥಾನ ಶಾಲೆ ಸೇರೋ ಹಾಗೆ ಮಾಡ್ತು. ತುಂಬ ಪೂರ್ ಕಂಡೀಷನ್, ಫ್ರೀ ಅಡ್ಮಿಷನ್ ಇನ್ ದಿ ಬೆಂಗಳೂರು. ಸೊ ಅದೇನು ತೋರಿಸುತ್ತೆ, ನಮಗೂ ನಾಳೆ ಮೆಡಿಕಲ್ ತಗೊಳ್ತಾ, ಅದು ಬೇರೆ ವಿಷಯ, ಮೆಡಿಕಲ್ ತಗೊಳ್ತಾ ಮಗು. ಸೊ ಆ ಮಗುಗೆ ಒಂದು ದಾರಿ ತೋರಿಸ್ತಲ್ಲ. ಹಾಗೆ ಹಳ್ಳಿಗಳಲ್ಲಿ ಕೆರಿಯರ್ ಕೌನ್ಸಿಲಿಂಗ್ ಮಾಡುವಂಥ ಖಾಸಗಿ ಶಾಲೆಗಳದಾವೆ. ಅಂಥವನ್ನ ಪೇರೆಂಟ್ಸ್ ಏನು ಮಾಡಬೇಕು, ಅಟ್ಲೀಸ್ಟ್ ಒಂದು 9th ಇದ್ದಾಗಲೂ ಇಲ್ಲ 7th ಇದ್ದಾಗಲೂ ಸೊ ಆ ಮಗು ಕರ್ಕೊಂಡೋಗಿ ಅಲ್ಲಿ ಕೂರಿಸಿ ಅವ್ರ ಹತ್ರ ಮಾತಾಡಿಸಿ ಕೇಳಿದರೆ 100% ಕೃಪಾ ಸಂಘಟನೆ ವಿಲ್ ಸಪೋರ್ಟ್ ದೆಮ್. ಬಟ್ ಅವ್ರಿಗೇನಾದ್ರು ಡೌಟ್ ಇದ್ರೆ ಅಫೋರ್ಡ್ ಮಾಡ್ಬೋದಾ ನಾವು ಇಂಥ ಸ್ಕೂಲ್ಗಳಲ್ಲಿ ಫೀಸ್ನ ಅಂತ? ಇಲ್ಲ, ನಮ್ಮಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ, 10 ರೂಪಾಯಿ ಫೀಸಸ್ಸನ್ನು ಈಸ್ಕೊಳ್ಳೋದಿಲ್ಲ ಅಲ್ಲಿ ಆ ಕೆರಿಯರ್ ಕೌನ್ಸಿಲಿಂಗನ್ನು ಮಾಡುವಾಗ. ಅದು ಅಡ್ವೈಸ್ ಮಾಡಲಿ ಅಂತಲೇ. ಉದಾಹರಣೆ ಹೇಳೋದಾದರೆ, ನಾನು ಮೊನ್ನೆ ಒಂದು ಸ್ಕೂಲ್ಗೆ ನನ್ನನ್ನು ಕರೆದಿದ್ರು, ಎಲ್ಲಿ ಇದರಲ್ಲಿ ಶ್ರೀನಿವಾಸಪುರದಲ್ಲಿ ಒಂದು ರೂರಲ್ ಪ್ಲೇಸಲ್ಲಿ ಇತ್ತು ಆ ಸ್ಕೂಲು. ಆ ಸ್ಕೂಲಲ್ಲಿ ಒಂದು ಮಗು ಔಟ್ ಆಫ್ ಔಟ್ ಸ್ಕೋರ್ ಮಾಡಿದೆ PUCನಲ್ಲಿ. ಓಕೆ, ಸೊ ಔಟ್ ಆಫ್ ಔಟ್ ಸ್ಕೋರ್ ಮಾಡಿದೆ ಆ ಮಗು. ದೆನ್ ಈವೆಂಟು ಇದು ಮೆಡಿಕಲ್ಲು ಎಲ್ಲ ಹೋಗಿದೆ, ನಾನು ಮುಗಿಸ್ಕೊಂಬಂದ. ಅವ್ರ ಮನೆ ಫ್ಯಾಮಿಲಿ ಕಂಡೀಷನ್ಸ್ ಈಸ್ ವೆರಿ ವೆರಿ ಪೂರ್. ಊರೆಲ್ಲ ಸೇರಿ ದುಡ್ಡು ಹಾಕೈತೆ ಆ ಮಗುಗೆ. ಸೊ ಮೆಡಿಕಲ್ ನೀಟನ್ನು ಬರೀತಾನೆ, ಸಿಲೆಬಸ್ಸೇ ಬೇರೆ. ಓದಿರೋದು ಗೌರ್ಮೆಂಟ್ ಸ್ಕೂಲಲ್ಲಿ. ಸಪೋರ್ಟ್ ಮಾಡಿದ್ದು ಯಾರು ಅಂದ್ರೆ, ಮಗು ಕರ್ಕೊಂಡು ಊರು ತುಂಬ ತಿರುಗಾಡಿದ್ದು ಯಾರ್ದು ಅಂದರೆ ನಮ್ಮ ಕೃಪಾ ಸಂಘಟನೆಯ ಒಂದು ಶಾಲೆಯ ಮುಖ್ಯಸ್ಥರು. ಸೊ ಕರ್ಕೊಂಡು ಊರು ತುಂಬ, ಅವ್ರ ಶಾಲೆಯಲ್ಲಿ ಓದ್ದೇ ಇದ್ರು ಆ ಮಗು ರ್ಯಾಂಕ್ ಬಂದಿದೆಯಲ್ಲ, ಈ ಮಗುನ ಬಿಡಬಾರ್ದಲ್ಲ ಅಂತ ಕರ್ಕೊಂಡು ಊರು ತುಂಬ ತಿರುಗಾಡಿ ದುಡ್ಡುಗಳನ್ನು ಈಸ್ಕೊಂಡು ಮೆಡಿಕಲ್ ಕಾಲೇಜಿಗೆ ಸೇರಿಸಿದ್ದಾರೆ ಫೀಸ್ ಕೊಟ್ಟು. ಆ ಮಗು ಮುಗಿಸ್ಕೊಂಡು ಬಂದಮೇಲೆ ಆ ಇಡೀ ಫ್ಯಾಮಿಲಿ ಎನ್ರಿಚ್ ಆಗಿ ಹೋಗಿದೆ. ನಮ್ಮೂರಲ್ಲೇ ಒಂದು ಘಟನೆ ಹೇಳ್ತೀನಿ ನಾನು. ತಂದೆ ತಾಯಿ ತುಂಬ ಪೂರ್ ಕಂಡೀಷನಲ್ಲಿದ್ದರು, ಅನ್ಎಜುಕೇಟೆಡ್, ಇಲ್ಲಿಟ್ರೇಟ್ಸ್ ಅವರು. ಅವರ ಅಜ್ಜಿ ಬಂದು ಕಣ್ಣು ಕಾಣಿಸ್ತಿರಲಿಲ್ಲ, ಕುರುಡಜ್ಜಿ. ಅವರು ನೆರಕೆ ಗುಡಿಸ್ಲಲ್ಲಿದ್ದರು. ಅವರು ಇಬ್ಬರು ಮಕ್ಕಳವರು, ಮೊಮ್ಮಕ್ಕಳು ಅಜ್ಜಿಗೆ. ಅವರಿಬ್ಬರು ಕೂಡ ಫಸ್ಟ್ ಮಗ ರ್ಯಾಂಕ್ ಬಂದಾಗ ಇಡೀ ಊರೇ ಸೆಲೆಬ್ರೇಟ್ ಮಾಡ್ತು. PUCನಲ್ಲಿ ಮೆಡಿಕಲ್ ಫ್ರೀ ಸೀಟ್ ಗೌರ್ಮೆಂಟಲ್ಲಿ ತಗೊಂಡವನು. ಈ ನೀಟ್ ಎಕ್ಸಾಮ್ಗೆ ಬೇರೆ ಸಿಲೆಬಸ್ ಅದು. ಗೌರ್ಮೆಂಟ್ ಹಳ್ಳಿನಲ್ಲಿರೋ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ಬಿಟ್ಟು ಅದನ್ನು ಸಪ್ರೇಟ್ ಬುಕ್ಸನ್ನು ಅವನು ಅದೇ ಬುಕ್ಸಲ್ಲೇ ಓದ್ಕೊಂಡು ನೀಟಲ್ಲಿ ರ್ಯಾಂಕ್ ಬಂದು ಮೆಡಿಕಲ್ ಸೀಟ್ ತಗೊಂಡೋಗಿ ಇಡೀ ಊರೇ ಹಬ್ಬ ಮಾಡ್ದಂಗೆ ಮಾಡ್ತು. ಸೊ ಊರೆಲ್ಲ ದುಡ್ಡು ಆಗ್ತು, ನಾವು ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ. ಮುಗಿಸ್ಕೊಂಡು ಅವನು ಮೆಡಿಕಲ್ ಮುಗಿಸ್ತಾ ಇರುವಾಗಲೇ ಇನ್ನೊಬ್ಬ ತಮ್ಮ ಮೆಡಿಕಲ್ ಸೀಟ್ ತಗೊಂಡ. ಆ ಕಂಡೀಷನ್ಸಲ್ಲಿ ಅವನಿಗೆ ಮೆಡಿಕಲ್ ಸೀಟ್ ಸಿಗುತ್ತೆ ಅಂತಂದರೆ ದ ರೀಸನ್ ಈಸ್ ಪೀಪಲ್ ಆರ್ ಸಪೋರ್ಟೆಡ್ ಹಿಮ್.
ಸೊ ಅಂಥ ಸಂದರ್ಭಗಳು, ಅಂಥ ವಾತಾವರಣಗಳನ್ನು ನಾವು ಹುಡುಕಿ ಹೇಳ್ತೀವಿ ನಮ್ಮ ಕೃಪಾ ಸಂಘಟನೆಯಿಂದ. ಅಂಥ ಹುಡುಗರು ಕಂಡ್ರೆ ದಯಮಾಡಿ ಅವ್ರಿಗೆ ಎಂಕರೇಜ್ ಮಾಡಿ, ವಿ ವಿಲ್ ಸಪೋರ್ಟ್ ಫ್ರಮ್ ದಿ ಸ್ಟೇಟ್ ಲೆವೆಲ್ ಆಲ್ಸೋ ಅಂತೇಳಿ. ಉದ್ದೇಶ ಏನು ಅಂತಂದರೆ, ಯಾರು ಪೂರಲ್ಲಿ ಇರ್ತಾರೋ ಅವರು ಆ ಕಂಡೀಷನ್ಗೆ, ಆ ಲೆವೆಲ್ ಸಿಸ್ಟಮಲ್ಲಿ ಆ ಲೆವೆಲ್ ಬೆಳೆದ್ರು ಅಂತಂದ್ರೆ ದೇ ವಿಲ್ ಅಚೀವ್ ಸಮಥಿಂಗ್. ಸೊ ಆ ಫ್ಯಾಮಿಲಿ ಸಿಸ್ಟಮಿಗೆ ಬರುತ್ತೆ, ಡೆವಲಪ್ಡ್ ಸೊಸೈಟಿಗೆ ಬಂದು ಸೇರ್ಕೊಳ್ಳುತ್ತೆ. ಅವಾಗ ಜನ ವಿಲ್ ಸ್ಟಾರ್ಟ್ ಟು ಗಿವ್ ರೆಸ್ಪೆಕ್ಟು, ರೆಕಗ್ನೈಸು, ಸೊಸೈಟಿನ ಸ್ಟೇಟಸ್ಸು ಎಲ್ಲ ಸಿಗ್ತಾವೆ ಮಕ್ಕಳುಗಳಿಗೆ. ಸೊ ಅದಕ್ಕೆ ಶಿಕ್ಷಣ ಇದೆಯಲ್ಲ, ಎಲ್ಲರನ್ನೂ ಬದಲಾಯಿಸುತ್ತೆ, ಬೆಳಕನ್ನು ನೀಡುತ್ತೆ. ಸೊ ಈ ಶಿಕ್ಷಣಕ್ಕೆ ಸರ್ಕಾರ ಎಲ್ಲವರೆಗೂ ಒತ್ತು ಕೊಡಲ್ವೋ ಅಲ್ಲೇವರೆಗೂ ಸಮಾಜ ಉದ್ಧಾರ ಆಗಲ್ಲ. ಸೊ ಇದುವರೆಗೂ ಕೊಟ್ಟುತ್ತೇನೋ, ಬಹುಶಃ 20 ವರ್ಷದಿಂದ ಸರ್ಕಾರ ಕೊಡ್ತಾ ಇಲ್ಲ. ಸೊ ಇದನ್ನ ನಾವು ಖಂಡಿಸ್ತೀವಿ, ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಇವಾಗ ನಿಮ್ಮ ಶಾಲೆಗಳ ಬಗ್ಗೆ ಮಾತಾಡೋಣ ಸರ್. ಈಗ ನೀವು ಹಳ್ಳಿಲಿ ಹುಟ್ಟಿ, ನೀವು ಕಷ್ಟದಲ್ಲಿ ಬೆಳೆದು ಇವಾಗ ಒಂದು 5-6 ಶಾಲೆ ಮುಖ್ಯಸ್ಥರಾಗಿದ್ರಲ್ಲ. ಸೊ ನೀವು ಅವಾಗ ಅನ್ಕೊಂಡಿದ್ರೆ ನಾನು ಕೂಡ ಸ್ಕೂಲ್ ಓಪನ್ ಮಾಡ್ತೀನಿ, ಇಷ್ಟು ಜನಕ್ಕೆಲ್ಲ ಎಜುಕೇಶನ್ ಕೊಡ್ತೀನಿ ಅಂತ ಅನ್ಕೊಂಡಿದ್ರೆ, ಇಲ್ಲ ಬೇರೆ ಯಾವ್ದಾದ್ರು ವಿಷನ್ ಮೇಲೆ ಸ್ಕೂಲ್ ಓಪನ್ ಮಾಡಿದ್ರ? ಇಲ್ಲ, ಖಂಡಿತವಾಗೂ ನಾನು ಶಾಲೆ ಮಾಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ಸೊ ನಾವು ಓದುವಾಗ ಏನಾದ್ರು ಆಗಬೇಕು, ಡಾಕ್ಟರ್ ಆಗಬೇಕು, ಹಾಗೆ ಹೀಗೆ ಅಂತ ಯೋಚನೆ ಮಾಡ್ಕೊಂಡು ಅದು ಆಗಲಿಲ್ಲ, ಬಿಕಾಸ್ ಆಫ್ ಎಕನಾಮಿಕ್ ಕಂಡೀಷನ್ಸು. ಅದ್ರ ನಂತರ ಈ IASಗೆ ಅದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೋಚಿಂಗ್ ಬೆಂಗಳೂರಲ್ಲಿ ಮಾಡ್ತಿರುವಾಗ ಒಂದು ಪರ್ಮನೆಂಟ್ ಒಂದು ಸಿಸ್ಟಮನ್ನು, ಎಂಟಿಟಿನೇ ಕ್ರಿಯೇಟ್ ಮಾಡಬೇಕು ಅಂತ ಹೊರಟಾಗ ಸ್ಕೂಲ್ ನಮ್ಮ ಆಯ್ಕೆ ಆಯಿತು. ಯಾಕೆಂದರೆ ಬೇಸಿಕಲಿ ನಾನು ಟೀಚರ್ ಆಗಿದ್ದರಿಂದ ನನಗೆ ಸೂಟಬಲ್ ಸ್ಕೂಲು ಅಂತ ಡಿಸೈಡ್ ಮಾಡಿದ್ವಿ. ಸೊ ಶಾಲೆ ಅಂತ ಮಾಡಿದಾಗ ನನಗೆ ಗುರಿ ಏನಿತ್ತು ಅಂದರೆ, ನನ್ನ ಹತ್ರ ಬರೋ ಪ್ರತಿ ವಿದ್ಯಾರ್ಥಿನೂ ಕೂಡ ಈ ಸಮಾಜಕ್ಕೆ ಅಸೆಟ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ವಿ ನಾವು. ಉತ್ತಮ ಪ್ರಜೆ ಆಗಬೇಕು, ಮತ್ತು ಅಸೆಟ್, ಒಂದು ಆಸ್ತಿ ಆಗಬೇಕು. ಆಸ್ತಿ ಆಗಬೇಕು ಅಂದರೆ ಒಂದು ಎಂಟರ್ಪ್ರಿನರ್ ಥರ ಆಗಬೇಕು ಅವನು ಅಂತ ಯೋಚನೆ ಮಾಡಿದ್ವಿ. ಸುಮ್ಮನೆ ಗೌರ್ಮೆಂಟ್ ಜಾಬು ಅಥವಾ ಇನ್ಯಾವುದೋ ಕೆಲಸಕ್ಕೆ ಹೋಗ್ಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡಿದವನಲ್ಲ. ಸೊ ಆ ನಿಟ್ಟಿನಲ್ಲೇ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತೀವಿ ನಮ್ಮ ಶಾಲೆಗಳಲ್ಲಿ. ನಮ್ಮ ಶಾಲೆ ಇವತ್ತು ಕೂಡ ಆಫ್ಟರ್ 25 years ಆಲ್ಸೋ ಎಕ್ಸಿಸ್ಟ್ ಆಗಿದೆ, ಪಾಪ್ಯುಲರ್ ಆಗಿದೆ, ಜನ ರೆಕಗ್ನೈಸ್ ಮಾಡ್ತಾರೆ, ಮಕ್ಕಳುಗಳು ರೆಕಗ್ನೈಸ್ ಮಾಡ್ತಾರೆ ನಮ್ಮ ಶಾಲೆ. ರೀಸನ್ ಏನು ಅಂದರೆ, ಪ್ರಾಕ್ಟಿಕಲ್ ಓರಿಯೆಂಟೇಷನ್ ಜಾಸ್ತಿ ಇರುತ್ತೆ ನಮ್ಮ ಶಾಲೆನಲ್ಲಿ. ಪ್ರತಿ ಮಗುಗೂ ತನ್ನ ಅನಿಸಿಕೆಯನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಫ್ರೀಡಮ್ ಇರುತ್ತೆ. ಆಮೇಲೆ ತಾನು ಪ್ರಶ್ನೆಯನ್ನು ಮಾಡೋದಕ್ಕೆ ನಮ್ಮ ಶಾಲೆಗಳಲ್ಲಿ 100% ಫ್ರೀಡಮ್ ಇರುತ್ತೆ. ಸೊ ನಮ್ಮಲ್ಲಿರೋ ಟೀಚರ್ಸು ಇಂಡಿಪೆಂಡೆಂಟಾಗಿ ಅವ್ರು ಏನು ಕನಸನ್ನು ಕಾಣ್ತಾರೋ ಆ ಕನಸನ್ನು ಮಕ್ಕಳ ಮುಂದೆ ಪ್ರೆಸೆಂಟ್ ಮಾಡಿಬಿಟ್ಟು, ಮಕ್ಕಳಿಗೂ ಕೂಡ ಕನಸನ್ನು ಕಾಣುವಂತಹ ಒಂದು ಹುಚ್ಚಚ್ಚುವಂತಹ ಪ್ರಯತ್ನಗಳನ್ನು ತುಂಬ ಎಫೆಕ್ಟಿವ್ ಆಗಿ ಮಾಡ್ತೀವಿ ನಮ್ಮ ಶಾಲೆಯಲ್ಲಿ. ಇವತ್ತು ಅಚೀವ್ಮೆಂಟು ಸಿಕ್ಕಾಪಟ್ಟೆ ಮಾಡಿದ್ದಾರೆ ಮಕ್ಕಳು. ಭಾಳಷ್ಟು ಮಕ್ಕಳುಗಳು ಓನ್ ಎಂಟರ್ಪ್ರಿನರ್ ಆಗಿದ್ದಾರೆ, ಆಮೇಲೆ ಸ್ಟಾರ್ಟಪ್ ಆಗಿದ್ದಾರೆ ಕೆಲವರು. ಸೊ ಕೆಲವರು ತುಂಬ ಉತ್ತಮವಾದಂತಹ ಜಾಬಲ್ಲಿದ್ದಾರೆ. ಸೊ ಟಾಪ್ ಲೆವೆಲ್ ಪೊಸಿಷನ್ವರೆಗೂ ಇದ್ದಾರೆ. IAS ಕೂಡ ಆಗಿದ್ದಾರೆ ಈಗ. ಸೊ ಇದು ನೋಡ್ತಾ ಇದ್ರೆ ಸಂದೀಪನಿ ಗೇವ್ ಎ ಬಿಗ್ ಕಾಂಟ್ರಿಬ್ಯೂಷನ್ಸ್ ಟು ದಿ ಸಿಸ್ಟಮ್. ಆಲ್ಮೋಸ್ಟ್ 3000+ ಚಿಲ್ಡ್ರನ್ಸು ಆಲ್ರೆಡಿ ಇನ್ ದಿ ಸಿಸ್ಟಮ್, ಆಲ್ರೆಡಿ 10th ಮುಗಿಸ್ಕೊಂಡು PUC ಮುಗಿಸ್ಕೊಂಡು ಸಿಸ್ಟಮ್ ಒಳಗೆ ಬಂದಿದ್ದಾರೆ. ಅವರು ಒಂದು ಅಸೆಟ್ ಆಗಿದ್ದಾರೆ ಇಡೀ ವ್ಯವಸ್ಥೆಗೆ. ಅದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ಇವತ್ತು ಒಂದು ಬಿಗ್ ಗ್ರೂಪ್ ಆಗಿ ಹೊರ ಬಂದಿದೆ. ಈ PUCನೂ ಕೂಡ ನಾವೀಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಬಟ್ ನಮ್ಮ ಮೇಜರ್ ಇಂಟೆನ್ಷನ್ ಏನು ಅಂತಂದರೆ, ಶಿಕ್ಷಣ ಜಸ್ಟ್ ಬೈ ಲರ್ನಿಂಗಿಗೆ ಆಗೋದು ಅಷ್ಟೇ ಅಲ್ಲ, ಬರೀ ಕಲಿಯೋದು, ಏನೋ ಒಂದಿಷ್ಟು ಭಾಷೆ ಕಲಿಯೋದು ಅಥವಾ ಎಜುಕೇಷನ್ ಕಲಿಯುವಂಥದ್ದಲ್ಲ. ಬದುಕನ್ನು ಕಲಿಯುವಂಥದ್ದೇ ಸಂದೀಪನಿಯ ಮೂಲ ಉದ್ದೇಶ. ಬದುಕನ್ನು ಕಲಿಸುವಂಥದ್ದೇ ಸಂದೀಪನಿಯ ಮೂಲ ಉದ್ದೇಶ. ಬದುಕಿನ ಜೊತೆಗೆ ಸ್ಕಿಲ್ ಬೇಸ್ಡ್ ಎಜುಕೇಷನ್ನು ಕಲಿಬೇಕು ಅನ್ನೋದು ನಮ್ಮ ಗುರಿ. ಆಮೇಲೆ ಫಾಲೋ ಮಾಡೋದಕ್ಕಿಂತ ಸೊ ಲೀಡರ್ಶಿಪ್ಪನ್ನು ತಗೊಳ್ರಿ ಅಂತ ಅನ್ನೋದೇ ನಮ್ಮ ಮೇಜರ್ ಇದು. ಮಕ್ಕಳಿಗೆ ನಾವು ತುಂಬ್ತಾ ಇರೋದು, ಫಾಲೋ ಮಾಡೋದಕ್ಕಿಂತ ಲೀಡರ್ಶಿಪ್ ತಗೊಳ್ಳಿ. ಲೀಡರ್ಶಿಪ್ ತಗೋಬೇಕು ಅಂತಿದ್ರೆ ಯು ಶುಡ್ ಬಿ ಎಬೋವ್ ಫ್ರಮ್ ಆಲ್. ಎಲ್ಲರಿಗಿಂತನೂ ನೀನು ಲೀಡ್ ಆಗಬೇಕು ಅಂದರೆ ಎಲ್ಲರಿಗಿಂತ ಸ್ವಲ್ಪ ಬುದ್ಧಿವಂತ ಆಗಬೇಕು, ಎಲ್ಲರನ್ನೂ ಕೂಡ ನೀನು ಮೆಚ್ಚೋ ಅಂತನ ಆಗಬೇಕು. ಸೊ ಎಲ್ಲರಿಗಿಂತನೂ ಸ್ವಲ್ಪ ಭಿನ್ನ ಆಗಬೇಕು, ನೀನು ಭಿನ್ನವಾಗಿ ಆಲೋಚನೆ ಮಾಡಬೇಕು ಅನ್ನೋದನ್ನು ಮಕ್ಕಳಿಗೆ ಹೇಳ್ಕೊಡೋವಂಥ ಕೆಲಸನ ಸೈನ್ಸ್ ಫ್ರಮ್ ಬಿಗಿನಿಂಗ್ ಆ ಡ್ರೀಮ್ ಇಟ್ಕೊಂಡೆ ನಾನು ಮಾಡ್ಕೊಂಬಂದದ್ದು. ಸೊ ಮ್ಯಾಕ್ಸಿಮಮ್ ಅದರ ಬೆನಿಫಿಟನ್ನು ತಗೊಂಡ್ರದು ರೂರಲ್ ಮಕ್ಕಳು. ಇವತ್ತು ಬೆಂಗಳೂರಲ್ಲೂ ನಮ್ಮದು ಇನ್ಸ್ಟಿಟ್ಯೂಷನ್ ಇದೆ. ಬೆಂಗಳೂರು ಮಕ್ಕಳುಗಳಿಗಿಂತನೂ ರೂರಲ್ ಮಕ್ಕಳುಗಳು 100% ಬೆನಿಫಿಟನ್ನು ತಗೊಂಡಿದ್ದಾವೆ. ತುಂಬ ವೈಡ್ ಏರಿಯಾದಲ್ಲಿ ಸ್ಪ್ರೆಡ್ ಆಗಿದ್ದಾರೆ. ಸೊ ನಮ್ಮ ಏಮು ಬದುಕನ್ನು ಕಲಿ ಅಂತ. ಬಟ್ ಅದು ಕಲ್ತು ಅದರ ಆಚೆಗೂ ಕೂಡ ಮಕ್ಕಳುಗಳು ಈಗ ಯೋಚನೆ ಮಾಡ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ನಾವು ಶಿಕ್ಷಣ ನೀಡ್ತಾ ಇದ್ದೀವಿ. ಸೊ ನಿಮ್ಮ ಆರ್ಗನೈಸೇಷನ್ ಮೂಲಕ, ನಿಮ್ಮ ಸ್ಕೂಲ್ ಮೂಲಕ ಎಷ್ಟೋ ಜನ ಪೇರೆಂಟ್ಸ್ಗೆ, ಎಷ್ಟೋ ಜನ ಮಕ್ಕಳಿಗೆ, ಮತ್ತೆ ಎಷ್ಟೋ ಜನ ಟೀಚರ್ಸ್ಗೂ ಕೂಡ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ. ಇದೇ ಕೆಲಸ ನೀವು ಮುಂದುವರ್ಸ್ಕೊಂಡು ಹೋಗಿ ಇನ್ನೂ ಎಷ್ಟೋ ಜನ
ಅವಶ್ಯಕತೆ ಇರುವಂಥ ಮಕ್ಕಳಿಗೆ ನಿಮ್ಮ ಸಹಾಯ ಆಗಲಿ ಅಂತ ನಾವು ನಿಮಗೆ ವಿಶ್ ಮಾಡ್ತೀವಿ. ಮತ್ತು ನೀವು ಈಗ ಬಿಸಿ ಶೆಡ್ಯೂಲಲ್ಲಿ ನಮ್ಮ ಪಾಡ್ಕಾಸ್ಟ್ಗೆ ಬಂದಿದ್ದು ಎಕ್ಸ್ಪೀರಿಯನ್ಸ್ ಯಾವ ಥರ ಆಯಿತು ಸರ್? ಇಲ್ಲ, ಇದು ಒಂದು ವಿಭಿನ್ನವಾದ ಪ್ರಯತ್ನ. ಸೊ ಈ ರೀತಿ ಎಜುಕೇಷನ್ಗೆ ಸಪರೇಟಾಗಿ ಇಟ್ಟು ನಾನು ಬ್ರಾಡ್ಕಾಸ್ಟರ್ಸ್ ತುಂಬ ಕಡಿಮೆ. ನಾನು ಸುಮಾರು ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಒಂದು 6 ರಿಂದ 7 ಈಗೇನು ಫ್ರಂಟ್ ಲೈನಲ್ಲಿರೋ ನ್ಯೂಸ್ ಚಾನಲ್ ಜೊತೆಗೆ ಸಂಭಾಷಣೆ ಕೂತಿದ್ದೀನಿ. ಹೆಚ್ಚು ಕಮ್ಮಿ ಒಂದು 2,500 3 ಸಾವಿರ ಡಿಬೇಟಲ್ಲಿ ಭಾಗವಹಿಸಿದ್ದೀನಿ, ಇಂಟರ್ವ್ಯೂಗಳಲ್ಲೂ ಕೂತಿದ್ದೀನಿ. ಬಟ್ ಎಜುಕೇಷನ್ಗೆ ಅಂತಲೇ ಮೀಸಲಾಗಿರೋ ಅಂಥದ್ದನ್ನು ನಾನು ನೋಡಿರಲಿಲ್ಲ ಅಥವಾ ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಸೊ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಆಮೇಲೆ ಇದರ ಅವಶ್ಯಕತೆ ಖಂಡಿತ ಇದೆ, ತುಂಬ ಅವಶ್ಯಕತೆ ಇದೆ. ಯಾಕೆಂದರೆ ಈ ಚಾನಲ್ಲು ಈ ರೀತಿಯ ಒಂದು ಪ್ಲ್ಯಾನನ್ನು ಮಾಡ್ಕೊಂಡು ನೀವು ಮಾಡಿದ್ದೆ ಆದರೆ ಇದು ಕರೆಸಿ ಒಳ್ಳೆಯವ್ರನ್ನ ಉತ್ತಮ ಆಲೋಚನೆ ಇರೋರನ್ನ ನೀವು ಮಾತಾಡಿಸಿ ಇದನ್ನು ಸ್ಟೂಡೆಂಟ್ಸ್ ಇದರಲ್ಲಿ ಬಿಟ್ಟು ಪೇರೆಂಟ್ಸ್ ಇದರಲ್ಲೇ ಬಿಟ್ಟರೆ ಅವ್ರಿಗೆಲ್ಲ ಇದ್ರ ಬಗ್ಗೆ ಅರಿವು ಮೂಡುತ್ತೆ, ಅವ್ರಿಗೊಂದು ದಾರಿದೀಪ ಆಗುತ್ತೆ ಇದು ಅಂತ ಹೇಳೋದಕ್ಕೆ ಇದೇನು ಅಭ್ಯಂತರ ಇಲ್ಲ. ಆಮೇಲೆ ಇದು ಒಳ್ಳೆಯದು ಕೂಡ, ಒಳ್ಳೆಯದಾಗಲಿ. ಆಮೇಲೆ ಥ್ಯಾಂಕ್ ಯು ಸರ್. ನೀವು ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮ್ಮ ಒಂದು ಚಾನಲ್ಗೆ ಬಂದು ಇಷ್ಟೊಂದು ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದಕ್ಕೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಥ್ಯಾಂಕ್ ಯು, ರಿಟರ್ನ್ ಗಿಫ್ಟ್ ಅಂತ ಹೇಳ್ಬೋದು ನಿಮಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.